ಸಂಗೀತ ಮಾಂತ್ರಿಕ ಹಾಗೂ ಆಸ್ಕರ್ ಪ್ರಶಸ್ತಿ ವಿಜೇತ ಎಆರ್ ರೆಹಮಾನ್ ದಾಂಪತ್ಯದಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ವಿಚ್ಛೇದನದ ಬಗ್ಗೆ ಸ್ವತಃ ಎಆರ್ ರೆಹಮಾನ್ ಪತ್ನಿ ಸಾಯಿರಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಎಆರ್ ರೆಹಮಾನ್ ಜೊತೆ ಸಾಯಿರಾ 29 ವರ್ಷಗಳ ಕಾಲ ಸಂಸಾರ ಮಾಡಿದರು ಹಾಗೂ ಅವರ ಮದುವೆಗೆ ಸಾಕ್ಷಿಯಾಗಿ 3 ಮಕ್ಕಳು ಕೂಡ ಎಆರ್ ರೆಹಮಾನ್ ದಂಪತಿ ಹೊಂದಿದ್ದಾರೆ. ಇನ್ನು 1995ರಲ್ಲಿ ದಾಂಪತ್ಯ ಜೀವನಕ್ಕೆ ಎಆರ್ ರೆಹಮಾನ್ ಹಾಗೂ ಸಾಯಿರಾ ಕಾಲಿಟ್ಟಿದ್ರು. ಇನ್ನು ವಿಚ್ಛೇದನದ ಬಗ್ಗೆ ಸಾಯಿರಾ ಪರ ವಕೀಲರಿಂದ ಅಧಿಕೃತ ಮಾಹಿತಿ ಈಗ ಹೊರಬಿದ್ದಿದೆ. ಆಸ್ಕರ್ ಪ್ರಶಸ್ತಿಯನ್ನ ತಂದು ಭಾರತಕ್ಕೆ ಒಂದು ರೀತಿ ದೊಡ್ಡ ಕಿರೀಟವನ್ನ ತೊಡಿಸಿದಂಥ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಅವರ ದಾಂಪತ್ಯದಲ್ಲಿ 29 ವರ್ಷಗಳ ಬಳಿಕ ಬರೋಬ್ಬರಿ 3 ದಶಕದ ಬಳಿಕ ಈಗ ಬಿರುಕು ಕಾಣಿಸಿಕೊಂಡಿರೋದು ಹಾಗೂ ಇದರ ಕುರಿತಾಗಿ ಸ್ವತಃ ಎಆರ್ ರೆಹಮಾನ್ ಅವರ ಪತ್ನಿ ಸಾಯಿರಾ ಬಾನು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೂ ಅದರ ಜೊತೆಗೆ ಅವರ ವಕೀಲರು ಕೂಡ ಸಾಯಿರಾ ಪರ ವಕೀಲರು ಕೂಡ ಅಧಿಕೃತವಾಗಿ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಎಆರ್ ರೆಹಮಾನ್ ಸಂಗೀತ ಮಾಂತ್ರಿಕ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡೋದಕ್ಕೆ ಏನು ಕಾರಣ, ಏನಷ್ಟೇ ಮಾಹಿತಿ ತಿಳಿದು ಬರಬೇಕಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಎಆರ್ ರೆಹಮಾನ್ ವರ್ಲ್ಡ್ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್. ಆದರೆ ಇವರ ದಾಂಪತ್ಯದಲ್ಲಿ 29 ವರ್ಷಗಳ ಬಳಿಕ ಅಂದ್ರೆ ಆಲ್ಮೋಸ್ಟ್ 3 ದಶಕದ ಬಳಿಕ ಬಿರುಕು ಮೂಡಿರೋದು ಏನಿರಬಹುದು ಒಂದು ರೀಸನ್ ಅಂತ ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್ ಮೊದಲೇ ಹೇಳಿದಂತೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ನಿಜಕ್ಕೂ ಇದು ಶಾಕಿಂಗ್ ವಿಚಾರ. ಯಾಕೆಂದರೆ ವಿಚ್ಛೇದನ ಅನ್ನೋ ವಿಚಾರ ಬರೋದಾದರೆ ಇವರಿಬ್ಬರ ದಾಂಪತ್ಯವನ್ನು ನೋಡಿ ಎಷ್ಟೋ ಜನ ಅಂದ್ಕೊಂಡಿದ್ರು ಈ ದಾಂಪತ್ಯ ರೀತಿ ನಮ್ಮ ದಾಂಪತ್ಯ ಕೂಡ ಇರಬೇಕು ಅನ್ನೋದು. ಯಾಕೆಂದರೆ ಸಾಕಷ್ಟು ಮ್ಯೂಸಿಷಿಯನ್ಸ್ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡಿದವ್ರು ನೋಡಿದ್ರೆ ಸಾಕಷ್ಟು ವಿಚಾರಗಳಿಗೆ ಅಂದರೆ ಈ ಮಟ್ಟದ ಒಂದು ಸುದೀರ್ಘವಾದ ಪಯಣ ಅಂದರೆ ವೈವಾಹಿಕ ಸಂಬಂಧ ಯಾರೂ ಕೂಡ ಇಟ್ಕೊಂಡಿಲ್ಲ. ಯಾಕಂದರೆ ಒಂದಷ್ಟು ಹೆಸರುಗಳು ತಗೊಳ್ಳೋದಾದರೆ ಸಾಕಷ್ಟು ಈ ಥರ ಒಂದಷ್ಟು ವಿಚ್ಛೇದನ ಆಗಲಿ ಮತ್ತೊಂದು ಮದುವೆ ಆಗಲಿ ಎರಡನೇ ಮದುವೆ ಆಗಲಿ ಈ ಥರದೆಲ್ಲ ಸಾಕಷ್ಟು ಇದೆ. ಅದೆಲ್ಲನೂ ಹೊರತುಪಡಿಸಿ ಎಆರ್ ರೆಹಮಾನ್ ದಂಪತಿಗಳು ಅಷ್ಟು ತುಂಬ ಅದ್ಭುತವಾಗಿದ್ದರು. ಯಾಕೆಂದರೆ ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಗಳು ಅಂತ ಬರೋದಾದರೆ ಎಆರ್ ರೆಹಮಾನ್ ಅವರು ಅವ್ರ ಜೊತೆ ಕೂಡ ಮಡದಿ ಕೂಡ ಯಾವಾಗಲೂ ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ಅನ್ಯೋನ್ಯವಾದ ಜೋಡಿ. ಯಾಕಂದರೆ ಸಾಮಾನ್ಯವಾಗಿ ಈಗ ಇತ್ತೀಚೆಗೆ ನಡೆದಂಥ ಒಂದಷ್ಟು ಆಡಿಯೋ ಲಾಂಚ್ಗಳಲ್ಲೂ ಕೂಡ ಇಬ್ಬರು ಜೊತೆಗೆ ಕಾಣಿಸ್ಕೊಂಡಿದ್ರು. ಈ ಒಂದು ವಿಚಾರ ವೈಯಕ್ತಿಕವಾಗಿ ಏನಾಗಿದೆ ಅನ್ನೋ ವಿಚಾರ ತಗೊಳ್ಳೋದಾದರೆ ಇವರ ಮಧ್ಯೆ ಪ್ರೀತಿ ಇದ್ರೂ ಕೂಡ ವೈವಾಹಿಕ ಸಂಬಂಧ ವಿಚಾರ ಬಂದವರು ಒಂದಷ್ಟು ಅಂತರಗಳು ಸ್ಟಾರ್ಟ್ ಆಗಿದೆ. ಯಾಕಂದರೆ ಇಬ್ಬರ ನಡುವೆ ಅದ್ಭುತವಾದ ಪ್ರೀತಿ ಇತ್ತು. ಯಾಕಂದರೆ ಇಬ್ಬರದು ಕೂಡ ಅರೇಂಜ್ ಆಗಿದ್ರು ಕೂಡ 3 ದಶಕದ ಸುದೀರ್ಘ ಜರ್ನಿ, 3 ಮಕ್ಕಳಿದ್ದಾರೆ. ಅವರು ಕೂಡ ಪ್ಲೇಬ್ಯಾಕ್ ಸಿಂಗರ್ಸ್ ಆಗಿ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಿರುವಂಥವ್ರು. ಸೊ ಇದೆಲ್ಲದರ ಮಧ್ಯೆ ಇವರ ಭಾಳ ಮುಖ್ಯವಾಗಿ ಏನಂತಂದರೆ ಇತ್ತೀಚೆಗೆ ಒಂದಷ್ಟು ದಿನಗಳಲ್ಲಿ ತುಂಬ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ಇಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ ಏನು ಹೇಳಿದ್ವಿ, ಅದರ ಜೊತೆಗೆ ಒಂದಷ್ಟು ವಿಚಾರಗಳಿಗೆ ಮಧ್ಯದಲ್ಲಿ ಅಂತರವನ್ನು ಉಂಟಾಗಿದೆ. ಸೊ ಅಂತರವನ್ನು ಯಾರು ಫಿಲ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ನಿರ್ಧಾರ ಬಂದ ನಂತರದಲ್ಲಿ ಈ ರೀತಿ ವಿಚ್ಛೇದನ ಪಡೆಯುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರಾಹುಲ್. ರೈಟ್ ಲೋಕೇಶ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.